ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಇವಾಗ ನೋಡಿ 6:30 ಅದಾಗಲೇ ನಾನು ಬೆಳಿಗ್ಗೆ ಎದ್ದು ಅಲ್ಲೆಲ್ಲ ಉಜ್ಜಿ ಚಪಾತಿ ಗಂಟು ಮಾಡಿದ್ದಾಯಿತು. ಮನೆಯಲ್ಲಿ ಮೂವರು ಕೊಚ್ಚಿಗೆ ಹೋಗಿದ್ದಾರೆ, ಓಣಂ ಅಲ್ವಾ, ಅವರಲ್ಲಿ ಕೊಚ್ಚಿಯಲ್ಲಿ ಮಾಡ್ತಾರಂತೆ. ಹಾಗೆ ನಾನು ಮತ್ತು ನಮ್ಮ ಯಜಮಾನರು ಮಾತ್ರ ಇರೋದು. ಈಗ ನೋಡಿ ಚಪಾತಿಗೆ ರೆಡಿ ಮಾಡ್ತಾ ಇದ್ದೇನೆ. ಚಪಾತಿ ಲಟ್ಟಿಸಿ 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 ಇಲ್ಲೇ ಹಾಕೋದು ನಾವು. ಟೋಟಲ್ 9 ಚಪಾತಿ ಮಾಡ್ತಾ ಇದ್ದೇನೆ ನಾನು. ಇದು ಲಾಸ್ಟ್ ಚಪಾತಿ. ಇನ್ನು ಚಪಾತಿನ ಈಸಿಯಾಗಿ ಬೇಯಿಸ್ಬೋದಲ್ವಾ. ಒಂದೊಂದು ಚಪಾತಿನ ಬೇಯಿಸಿ ಹೊಟ್ಟೆ ಸಿಗಾಕೋದು. ಈಗ ಚಪಾತಿ ಮಾಡುವಾಗ ಚಪಾತಿ ಮಾಡಿ ಹಾಟ್ ಕೆಸ್ಗೆ ಹಾಕಬೇಕು. ಬಿಸಿ ಬಿಸಿ ಚಪಾತಿ. ಚಪಾತಿ ಮಾಡುವ ನಾವು ನೈಟೆಲ್ಲ ಇದು ಡ್ರೈ ಚಪಾತಿ ಮಾಡೋದು. ಬೆಳಿಗ್ಗೆ ಸ್ವಲ್ಪ ಒಂಚೂರು ಎಣ್ಣೆ ಹಾಕ್ತೀವಿ, ಇಲ್ಲಾಂದರೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಅದು. ಇದೊಂದು ನಮ್ಮದು ಲಾಸ್ಟ್ ಚಪಾತಿ. ಈ ಚಪಾತಿಯ ಅಂಟನ್ನೆಲ್ಲ ಸ್ವಲ್ಪ ಲೂಸಾಗಿ ಕಲಿಸ್ಬೇಕಾದ್ರೆ ಸ್ಮೂತಾಗಿ ಬರುತ್ತೆ ಚಪಾತಿ. ಇದು ಕೊನೆಯ ಚಪಾತಿ ನೋಡಿ. ಈ ಥರ ಹಾಟ್ ಕೇಸಲ್ಲಿ ಈ ಥರ ಹಾಕಿಟ್ರೆ ಇನ್ನಷ್ಟು ಸ್ಮೂತ್ ಆಗುತ್ತೆ ಅದು. ಆಮೇಲೆ ಅವರಿಗೆ ಯಾರ್ಯಾರಿಗೆ ಎಷ್ಟು ಬೇಕು ಇರೋದೀಗ ಇಬ್ಬರು ನಾಳೆ ಎಲ್ಲ ಬರ್ತಾರೆ, ನಾಳೆ ನಾಡ್ದಾಗಿ ಎಷ್ಟು ಬೇಕು 2-3 ಹಾಕಿ ತಿಂದು ಹೋಗ್ತಾರೆ. ಗೇಟಿನ ಬೀಗ ತೆಗೆಯುವ. ಮನೆಯಲ್ಲಿ ಒಂದು ಬಿಡಿ ಕಾಸಿಲ್ಲ, ಮನೆಗೆ ಭರ್ಜರಿ ಬೀಗ. ನೋಡಿ ನೋಡೋದು ನೋಡಿ ಏನೆಲ್ಲ ಏನು ಕೊಡ್ತೀನಿ, ತಿಂಡಿ ಏನು ಕೊಡ್ತೀನಿ ಅಂತ. ಒಂದು ಲೈಟ್ ಫುಡ್ ಅದಕ್ಕೆ ಕೊಡಲೇಬೇಕು ನೋಡಿ. ಮಾತಾಡ್ತಾ ಟೈಮ್ ಆಗಿರೋದೇ ಗೊತ್ತಾಗಿಲ್ಲ.
ಈಗ ನಾನು ನಾಟಿ ಚಿಕನ್ ತರಲಿಕ್ಕೆ ಹೋಗಬೇಕು. ನಾಟಿ ಚಿಕನ್ ಬಂದು ಅದನ್ನು ಇನ್ನೊಂದು ವಿಡಿಯೋ ಮಾಡಿ ಹಾಕಿ ಇಲ್ಲಿ ಬ್ಲಾಗ್ ಮಾಡ್ತೀನಿ ಆಯಿತಾ. ನಿಮ್ಮದು ಸಪೋರ್ಟ್ ಇರಲಿ, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ನನಗೆ ಸಕ್ಸಸ್ ಅನ್ನೋದೇ ಇಲ್ಲ ನನ್ನ ಜೀವನದಲ್ಲಿ. ಹಾಗಾಗಿ ನಿಮ್ಮದೊಂದು ಸಪೋರ್ಟ್ ಸಹಕಾರ ಎಲ್ಲವೂ ಇರಲಿ. ನಾನೀಗ ಚಿಕನ್ಗೆ ಹೋಗಿ ಬರ್ತೀನಿ, ನಾಟಿ ಚಿಕನ್ಗೆ ಆಯಿತಾ. ಸ್ವಲ್ಪ ನಡಿಬೇಕು, ಅಲ್ಲೆಲ್ಲ ರಿಕ್ಷಕ್ಕೆ ಬಹಳ ಚಾರ್ಜ್, ಹಾಗಾಗಿ ಹೋಗೋದಿಲ್ಲ ರಿಕ್ಷಕ್ಕೆ, ನಡ್ಕೊಂಡು ಹೋಗ್ತೀನಿ. ಹಾಗೆ ನಾಟಿ ಚಿಕನ್ಗೆ ಹೋಗ್ತೀನಿ ಅಂತ ಅಂದಲ್ವ, ನಾಟಿ ಚಿಕನ್ ಹೋಗಿ 10:30 ಹೋಗಿದ್ದೀನಿ. ಈಗ ನಾಟಿ ಚಿಕನ್ದು ಸ್ವಲ್ಪ ಸುಕ್ಕ, ಸ್ವಲ್ಪ ಸಾರ ಇತ್ತು. ಚಿಕನ್ ಮಾಡಿ ಕಿಚನ್ ಫುಲ್ಲು ಗಲೀಜೆ ಇತ್ತು. ಸುಸ್ತಾಗೋದೆ. ತಲೆಗೆ ಯಾಕೆ ಬಟ್ಟೆ ಕಟ್ಟೋದಂದರೆ ಕೂದಲು ಬೀಳುತ್ತಲ್ಲ. ಇಷ್ಟೆಲ್ಲ ನಾವು ನಾಟಿ ಕೋಳಿಗೆ 780 ಕಿಲೋ ಇಷ್ಟೆಲ್ಲ ಹಣ ಕೊಟ್ಟು ಮಾಡಿ ಕೂದಲು ಬಿದ್ದರೆ ನಮ್ಮ ಮನೆಯವರು 15 ದಿವಸ ಎಲ್ಲ ಊಟ ಮಾಡೋಲ್ಲ ಮನೆಯಲ್ಲಿ. ಹಾಗಾಗಿ ಈ ಥರ ಕಟ್ಟೋದು. ನೋಡಿ ಇವರೇ ನೋಡಿ ಬಸಂತಿ, ಇವಳು ನನ್ನ ಸಹಾಯಕಿ ಹುಡುಗಿ ನೋಡಿ. ಬಸಂತಿ ಬಸಂತಿ ಕ್ಯಾ ಬಸಂತಿ ಬ್ಲಾಗು ಈಗ ಸ್ವಲ್ಪ ಕೆಲಸ ಎಲ್ಲ ಮಾಡಿ ನಾನು ಬೆಳಗಿಂದ 6 ಗಂಟೆಗೆ ಎದ್ದವಳು ಈಗ ಕೂತ ನೋಡಿ ಕೆಲಸ ಅಷ್ಟರಲ್ಲಿ ನಾನಲ್ಲಿ ತುಳಸಿ ಗಿಡ ಅಲ್ಲ, ತುಳಸಿ ಕಟ್ಟೆ ಮತ್ತು ಜಾಜಿ ಹೂವು ತಂದು ಅಲ್ಲಿ ಒಂದಷ್ಟು ಗಲೀಜಿದೆ. ಇನ್ನು ನಮ್ಮ ಬಸಂತಿನ ಕಿಚನಲ್ಲಿ ಬಿಟ್ಟು ನಾನು ಹೋಗೋದು. ಬರ್ದ ಹಿಂದಿ ಮಾತಾಡಲಿಕ್ಕೆ ಗೊತ್ತು. ಏನ ಬಸಂತಿ ಮೇರಕ ಹಿಂದಿ ಮೇರಕ ಆಂಟಿಗೆ ಹಿಂದಿ ನೈ ಆತ 50% ಹಿಂದಿ ಆತ. ನೋಡಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾವೆ. अच्छा से हिंदी आता आती हमको, मेरे को दूसरा काम उनको थोड़ा बर्तन कर अब ब्लॉग बनाने लगी. हाँ ब्लॉग दूसरा चैनल में ब्लॉग. वे बाहर जाती है सब वो इसमें सब ನೋಡಿ. ಈಗ ನಾನು ಹೇಳ್ದಲ್ಲ ಚಿಕನ್ ಸಾರೆಲ್ಲ ಆಯಿತು. ಚಿಕನ್ ನಾನು ತಗೊಂಡು ಬರುವಾಗ ಒಂದು ಸಣ್ಣ ತುಳಸಿ ಕಟ್ಟೆ ಕೂಡ ತಗೊಂಡು ಬಂದೆ. ಯಾಕೆಂದರೆ ನಮಗೆ ತುಳಸಿ ಕಟ್ಟೆ ಮುಖ್ಯ ಇದೆ, ಆದರೆ ಜಾಗ ಇರಲಿಲ್ಲ. ಆದರೆ ಇವತ್ತು ತುಳಸಿ ಗಿಡದಿಂದ ಅದರ ಬೀಜ ಎಲ್ಲ ರಟ್ಟಿ ನನ್ನ ಎಲ್ಲ ಬಾಕಿ ಇರೋ ಗಿಡ ಸಾಯ್ತಾ ಇದೆ. ತುಳಸಿ ಗಿಡ ಕಾಡು ಥರ ಬೆಳೀತಾ ಇದೆ. ಅದಕ್ಕೆಲ್ಲವನ್ನು 1-2 ಪಾಟಲ್ಲಿ ಮತ್ತು ತುಳಸಿ ಪಾಟಲ್ಲಿ ಹಾಕಿದೆ. ಈಗ ಅದೆಲ್ಲ ನಾನೀಗ ಕ್ಲೀನ್ ಮಾಡಬೇಕು. ನನಗೆ ಅಂತೂ ರೆಸ್ಟ್ ಅನ್ನೋದೇ ಇಲ್ಲ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಬೇಕು. ನೋಡಿ ಅರ್ಧಂಬರ್ಧ ಈ ಚಿಕನ್ ಸಾರು ಮಾಡೋ ನಡುವೆ ಅರ್ಧಂಬರ್ಧ ಮಾಡಿ ಹೋಗಿದ್ದೇನೆ. ಇದೆರಡು ನೋಡಿ, ಇವರಿಬ್ಬರು ನನ್ನನ್ನು ನೋಡೋದು. ಹಾಗಾಗಿ ಏನು ಕೊಡ್ತಾಳೆ ಅಂತ ಇವಾಗ ಶುರು ಮಾಡ್ತೀನಿ. ನೋಡಿ ಎಷ್ಟು ಗಲೀಜಾಗಿದೆ ನೋಡಿ. ಇದನ್ನೆಲ್ಲ ಪಟ ಅಂತ 1 ಅವರ್ ಒಳಗಡೆ ಈಗ ಮುಗಿಸ್ಬೇಕು, ಇಲ್ಲಾಂದರೆ ಕಷ್ಟ ಇದೆ. ನಾವು ಈ ಥರ ಇಟ್ಟಾಗ ಸೊಳ್ಳೆಗಳೆಲ್ಲ ಜಾಸ್ತಿ ಬರುತ್ತೆ. ಈಗ ಒಂದು ಇದಕ್ಕೆ ಜಾಗ ಮಾಡಿ ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಎಲ್ಲ ಮಾಡ್ತೀನಿ ಬೇಗ. ಮೊದಲೆಲ್ಲ ತುಳಸಿ ಕಟ್ಟೆಲ್ಲ ಇತ್ತು ನಮ್ಮ ಮನೆಯಲ್ಲಿ. ಆಮೇಲೆ ಮನೆಯೆಲ್ಲ ಆಲ್ಟ್ರೇಷನ್ ಮಾಡುವಾಗ ಅದೆಲ್ಲ ಹೋಯ್ತು. ಇವಾಗ ತುಳಸಿ ಗಿಡ ಫುಲ್ ಕಾಡು ಥರ ಬೆಳೀತಾ ಇದೆ. ಮಲ್ಲಿಗೆ ಬಾಟಲ್ಲಿ ಇಲ್ಲಿ ಅದಕ್ಕೆ ತುಳಸಿನಾಗೆ ಕಡೆಗಣಿಸಬಾರ್ದು. ಅದಕ್ಕೆ ಒಂದು ಸಣ್ಣ ತುಳಸಿ ಕಟ್ಟೆ ತಗೊಂಡು ಬಂದೆ.
ನಾನು ಕೆಲಸ ಮಾಡ್ತಾನೇ ಇರ್ತೀನಿ. ನಂಗೆ ಕೆಲಸ ಮಾಡೋದು ಬೇಸರ ಆಗೋದಿಲ್ಲ. ಯಾಕೆಂದರೆ ಆ ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಅಂತ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಅದೇ ಒಂದು ಸಂತೋಷ. ಕೆಲವು ಕಡೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಒಂದು 45 ಸುಸ್ತಾಗ್ಬಿಡ್ತಾರೆ. ನನಗೆ ಆ ಭಗವಂತ ಕೆಲಸ ಮಾಡುವಂಥ ಶಕ್ತಿ ಕೊಟ್ಟಿದ್ದಕ್ಕೆ ಒಂದು ದೊಡ್ಡ ಥ್ಯಾಂಕ್ಫುಲ್ ನನ್ನ ದೇವರಿಗೆ. ಯಾವಾಗ ಈ ಥರ ಇದ್ದರೆ ಸೊಳ್ಳೆ ಕಾಟನೂ ಬರುತ್ತೆ, ಎಲ್ಲನೂ ಆಗುತ್ತೆ. ಸ್ವಲ್ಪ ರೋಸ್ ಗಿಡ ಎಲ್ಲ ಕಟ್ ಮಾಡಿದರೆ ಸ್ವಲ್ಪ ನಾಳೆ ಕಟ್ ಮಾಡಬೇಕು. ಇಲ್ಲೆಲ್ಲ ಕ್ಲೀನ್ ಮಾಡಿ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ತುಳಸಿ ಕಟ್ಟೆನ ಈ ಕಡೆ ಇಡುವ ಅಲ್ವಾ. ಗಿಡ ಎಲ್ಲ ನೆಟ್ಟಾಗಿದೆ, ಇನ್ನು ತುಳಸಿ ಕಟ್ಟೆನ ಇಡಬೇಕು ನಾನು. ಇವಾಗ ಇಲ್ಲೆಲ್ಲ ನೀರು ಹಾಕಬೇಕು. ಕಸ ಎಲ್ಲ ತೆಗೆದು ಈಗ ಬ್ಲೂ ಡಸ್ಟ್ಬಿನ್ ಇದೆ ಅಲ್ವಾ, ಇದರಲ್ಲಿ ಫುಲ್ಲು ಮಣ್ಣಿದೆ. ನಮ್ಗೆ ಯಾವುದಾದ್ರೂ ಪಾಟ್ ಸ್ವಲ್ಪ ಮಣ್ಣಿದೆ. ಇವಾಗ ನಾವು ತೊಳೆಯೋಣ. ಇಲ್ಲಿ ಎಲ್ಲ ಆಗುವಾಗ 6 ಗಂಟೆ ಆಗುತ್ತೆ. ಬೋರ್ ಇದೆ, ಹಾಗಾಗಿ ನಾವು ಇದು ಕಾವೇರಿ ನೀರಲ್ಲ, ಬೋರ್ ನೀರನ್ನ ಖರ್ಚು ಮಾಡ್ತಾ ಇದ್ದೇವೆ. ಕಾವೇರಿ ನೀರು ಬಂದು ಕುಡಿಲಿಕ್ಕೆ ಮಾತ್ರ ಯೂಸ್ ಮಾಡೋದು. ಯಾಕಂದರೆ ನೀರಿಗೆಲ್ಲ ಎಷ್ಟು ಕಷ್ಟ ಇದೆ ಅಲ್ವಾ. ನಮಗೆ ಬೋರಲ್ಲಿ ನಾನು ಚೆನ್ನಾಗಿ ನೀರು ಸಿಕ್ಕಿದೆ. ಕಾವೇರಿ ಒಂದಿನ ಬಿಟ್ಟು ಒಂದಿನ ಬರುತ್ತೆ. ಅದು ನಮಗೆ ಕುಡಿಲಿಕ್ಕೆ ಸರಿ. ಕುಡಿಲಿಕ್ಕೆ ಫಿಲ್ಟರ್ಗೆಲ್ಲ ಹಾಕ್ತೀವಲ್ವ, ಎಲ್ಲ ಕಾವೇರಿ ನೀರು. ಇದು ನಮ್ಮ ನಾಯಿನ ಸಾಕುವ ಜಾಗ ನೋಡಿ. ಇಷ್ಟು ಅರ್ಧ ಜಾಗ ನಾಯಿಗೆ ಬಿಟ್ಟಿದ್ದೇವೆ. ಈಗ ಅಲ್ಲಿದು ಗಲೀಜೆ ನಾನು ತೊಳೆದೆ ಅಲ್ವಾ, ಅಲ್ಲಿದು ಗಲೀಜೆಲ್ಲ ಬಂದು ನಾಯಿ ಹತ್ರ ನಿಂತಿದೆ. ಪಾಪ ನೋಡಿ, ಬಹಳ ಪಾಪ. ಅವನು ಸ್ವಲ್ಪ ಜೋರು, ತುಂಬ ಜೋರಲ್ಲ, ಚೂರು ಜೋರು. ಕ್ಲೀನಾಗಿ ಇಡ್ತೀವಿ ನಾವು ನಾಯಿನ ಸಾಕಲ್ಲೆಲ್ಲ. ನಾಯಿಗೆ ರೋಗ ಬಂದಿರುತ್ತಲ್ಲ, ಹಾಗಾಗಿ ಕ್ಲೀನಾಗಿರ್ತೇವೆ. ಇಲ್ಲಿ ನೋಡಿ, ನೀರು ಹೊರಗಡೆ ಹೋಗ್ಲಿಕ್ಕೆ ಒಂದು ದಾರಿ ಮಾಡಿದ್ದೀವಿ. ಅದು ಡ್ರೈನೇಜ್ ಹೊರಗಡೆ ಹೋಗ್ತದೆ. ಹಾಗೆ ಒಂದು ಅಕ್ಕಪಕ್ಕ ಮನೆ ಇರುವಾಗ ನಾವು ಇಲ್ಲಿ ಶುಚಿಯಾಗಿ ಇಟ್ಕೊಳ್ಬೇಕಲ್ಲ, ಇಲ್ಲಂದ್ರೆ ಅದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ ನಾಳೆ. ಹಾಗಾಗಿ ಡೈಲಿ 2 ಸಲ ತೊಳಿತೀವಿ. ಅದು ನಮ್ಮ ಸಾಕು ಪ್ರಾಣಿಗೂ ಒಳ್ಳೆಯದು, ಕ್ಲೀನಾಗಿದ್ದರೆ. ಸಾಕೋದು ಬಾಯಿ ಬರೋದ ಪ್ರಾಣಿಯಲ್ಲಿ
ಅದಕ್ಕೆ ಒಳ್ಳೆ ಆಹಾರ, ಒಳ್ಳೆ ಕ್ಲೀನ್ ಜಾಗ ಎಲ್ಲ ಕೊಡ್ತಾ ಇದ್ದೇವೆ ನಾವು. ನೋಡಿ, ನೋಡಿ ಇಬ್ಬರ ಒಂದು ಸುಖ ನೋಡಿ. ಇವರನ್ನಿಬ್ಬರನ್ನು ನೋಡಿ ನಾನು ಯಾವಾಗಲೂ ಹೇಳೋದು, ನಾಯಿಯಾಗಿ ಹುಟ್ಟಬೇಕು ಅಂತ. ನೋಡಿ, ಇಷ್ಟು ಅದು ನಮ್ಮನೇ ನಾಯಿಯಾಗಿ ಹುಟ್ಟಬೇಕು. ನಮ್ಮ ಅಷ್ಟು ಚೆನ್ನಾಗಿ ಇನ್ಯಾರು ನೋಡ್ತಾರೆ ನನಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ನೋಡ್ತೀವಿ. ಈಗ ನಾಯಿ ಅಂತ ಕೂಡ ಹೇಳೋದಿಲ್ಲಲ್ವ, ಪೆಟ್ಸ್. ಈಗ ಬಿಸಿಲಿದ್ರೆ ಸ್ನಾನ ಮಾಡಿಸಬೇಕು ನಾಳೆ ಇದನ್ನು. ಈಗ ಸ್ನಾನ ಮಾಡಿಸೋದು ಆಯಿತು, ಒಂದು 10 ದಿನ 15 ದಿನ ಆಗ್ತಾ ಬಂತು. ಡೈಲಿ ಮಾಡಿಸುವಾಗಿಲ್ಲ, ಆದರೆ ಒಂದು 15 ದಿನಕ್ಕೊಂದ್ಸಲ ಆದರೂ ಮಾಡಿಸ್ಬೇಕಲ್ವ ನಾವು. ಯಾಕಂದರೆ ಅದಕ್ಕೇನು ಮೈ ತೋರಿಸುತ್ತೋ ಏನೋ ಯಾರಿಗೂ. ಬಿಸಿಲು ಇಲ್ಲದಿರುವಾಗ ಕಷ್ಟ ಆಗುತ್ತೆ, ಅದಕ್ಕೆ ಚಳಿ ಜ್ವರ ಬಂದರೆ ಮತ್ತೆ ಕಷ್ಟ. ಈ ಬಿಳಿ ನಮ್ಮ ಲೂಸಿ ಇದೆ ಅಲ್ವಾ, ಅದಕ್ಕೆ ನೀರು ಅಂದರೆ ಅಲರ್ಜಿ. ನೀರಂತಂದರೆ ಆಗೋದೇ ಇಲ್ಲ ಅದಕ್ಕೆ. ನೋಡಿ ಅದರ ಎಷ್ಟು ಬೇಗ, ಇಲ್ಲಾಂದರೆ ಈಗ ಬೋವು ಅಂತ ಮಾಡ್ತಾ ಇತ್ತು. ಅದಕ್ಕೆ ನೀರಂದರೆ ಇಷ್ಟ ಅಲ್ಲ. ಮತ್ತು ಇನ್ನೊಂದು ಮೈ ಮೇಲೆ ಬೀಳುತ್ತೆ. ನನ್ನ ಮೊಬೈಲು, ಕ್ಯಾಮರಾ ಎಲ್ಲ ಇದೆಯಲ್ಲ, ಇದು ಮೊಬೈಲು ಟ್ರೈಪಾಡ್ ಎಲ್ಲ ಇದೆಯಲ್ಲ, ಅದನ್ನು ಕೆಳಗಡೆ ಹಾಕಿದರೆ ಕಷ್ಟ ಅಂತ ನಾನು ಅದನ್ನು ಒಳಗಡೆ ಹಾಕಿದ್ದು. ಅದಕ್ಕೆ ಇಷ್ಟ ನೀರಂದರೆ. ಅದು ಬ್ರೌನಿ ಆಗಿರೋದು, ಇದು ಲೂಸಿ. ಈಗ ನೋಡಿ ನಮ್ಮ ಲೂಸಿನ ನೋಡಿ. ಬಾ ಲೂಸಿ, ಇದು ಸ್ವಲ್ಪ ಮೈ ಮೇಲೆ ಹಾರುತ್ತೆ. ನಾನು ಈ ಕಡೆ ಬಂದರೆ ಹೀಗೆ ಒಂದು 5 ನಿಮಿಷ ಕುಡಿಸ್ಲೇಬೇಕಾದ್ರೆ, ಹಾಗಿದ್ರೆ ಮಾತ್ರ ಅದು ಕರೆಕ್ಟಾಗಿರೋದು. ಅದು ಬಂದರೆ ನನ್ನ ಮೊಬೈಲ್ ಇರೋದೇ ಇಲ್ಲ. ಯಾವುದು ಬ್ರೂನ ಬಂದರೆ ಇದು ಪಾಪ ಇದೆ ನನ್ನಾಗೆ. ಕೂಡಿಂದ ಬಿಡ್ತೇನೆ. ನಮ್ದು ಇಲ್ಲೊಂದು ಡೋರ್ ಇದೆ ನೋಡಿ, ಗೆರೆ ದಾಟಿ ನೀನು ಬರಬಾರ್ದು, ಗೆರೆ ದಾಟಿ ನಾನು ಬರಲ್ಲ. ನೀವು ಏನಾದರೂ ಸ್ಟ್ಯಾಂಡ್ ಮೊಬೈಲ್ ನೋಡಿದರೆ ನಾನು ನಾಳೆ ನನ್ನ ಓಲೆ ಮಾರಿ ಮೊಬೈಲ್ ತೆಗಿಬೇಕಾಗುತ್ತೆ. ಇವಾಗ ಆ ಕಡೆ ಎಲ್ಲ ಕ್ಲೀನ್ ಮಾಡಿ ಆಯಿತು. ಇನ್ನು ಈ ಕಡೆ ಸ್ವಲ್ಪ ಮಾಡಿದರೆ ನಾನು ಬೇಗ ಕೆಲಸ ಮಾಡ್ತೀನಿ. ತುಂಬ ಕುತ್ಕೊಂಡು ಅಭ್ಯಾಸ ಮಾಡಿ ಅಭ್ಯಾಸ ಬೇಜಾರಾಗುತ್ತೆ. ನೋಡಿ, ಆ ಕಡೆನೂ ಈ ಕಡೆ ನೀರು ಆ ಕಡೆ ಹೋಗುತ್ತೆ, ಆ ಕಡೆ ನೀರು ಇನ್ನೊಂದು ಕಡೆ ಹೋಗುತ್ತೆ.
ಎಲ್ಲ ಮಾಡಿದ್ದೇವೆ ನಾವು ಗಾರ್ಡನ್ಗೆ ಬೇಕಾದ ವ್ಯವಸ್ಥೆ ಎಲ್ಲ. ಈಗ ನೋಡಿ ಎಲ್ಲ 1 ಅವರಲ್ಲಿ ಎಲ್ಲವೂ ಕ್ಲೀನ್ ಮಾಡಿ ಆಯಿತು. ಇನ್ನು ಸ್ನಾನ ಮಾಡಿ ಕೊನೆಯಲ್ಲಿ ತುಳಸಿ ಕಟ್ಟೆಯನ್ನು ಇಡಬೇಕು. ನಾನು ತುಳಸಿಗೆ ಒಂದು ಪವಿತ್ರವಾದ ಒಂದು ಹೆಸರೇ ಇದೆ ಅಲ್ವಾ, ಅದನ್ನೆಲ್ಲ ಇಲ್ಲಿ ಇಡಬೇಕಂದ್ರೆ ನಾನು ಸ್ನಾನ ಮಾಡಬೇಕು ಮೊದಲು. ನೋಡಿ ಹೇಗೆ ಇದೆಲ್ಲ ತೊಳೆದು ಎಷ್ಟು ಮಣ್ಣು ಇತ್ತು ಗೊತ್ತಾ. ಪಟ ಅಂತ ಮಾಡಿ ಆಯಿತು. ಎಷ್ಟಿದೆ ಅಲ್ವಾ, ಮನಸ್ಸಿದ್ರೆ ಮಾರ್ಗ ಎಲ್ಲವನ್ನೂ ಮಾಡ್ಬೋದು. ಇದೆಲ್ಲ ನಮ್ಗೆ ಕ್ಲೀನ್ ಆದಾಗ ಹೊರಗಡೆ ಬರಲಿಕ್ಕೆ ಖುಷಿ ಆಗುತ್ತೆ. ನಾನೆಲ್ಲ ಸ್ನಾನ ಎಲ್ಲ ಮಾಡಿ ತುಳಸಿ ಕಟ್ಟೆಯನ್ನು ಒಂದು ಜಾಗದಲ್ಲಿ ಇಡಲಿಕ್ಕೆ ಬರ್ತೇನೆ ಆಯಿತಾ. ಅದು ಪೂಜಾ ರೂಮಿಗೆ ಒಳಗಡೆ ಇದ್ದರೆ ಅದರ ಎದುರಿಗೆ ಇಡಬೇಕು. ಹಾಗೆ ತುಳಸಿ ಕಟ್ಟೆಯನ್ನು ಇಡೋದು. ನೋಡಿ, ನಾನು ಹೊರಗಡೆ ಕೆಲಸ ಮಾಡಿ ಬರುವಾಗ ನನ್ನ ಕಿಚನ್ ನಮ್ಮ ಈ ಬಸಂತಿ ಇದ್ದಾರಲ್ವಾ, ಇವರ ಬಸಂತಿ ಎಷ್ಟು ಕ್ಲೀನ್ ಮಾಡಿ ಹಾಕಿದ್ದಾಳೆ. ಯಾಕಂದ್ರೆ ನನ್ನ ಸಹಾಯಕರು ಇವರು. ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಇನ್ನೂ ನನಗೆ ಅಷ್ಟು ಕೆಲಸ ಇಲ್ಲ. ತುಳಸಿ ಗಿಡ ಒಂದು ನೆಟ್ಟರೆ ಆಯಿತು. ಆವಾಗ ನಮ್ಮ ಮನೆ ಅವರಿಗೆ ಅವಳ ಸ್ವಂತ ಮನೆ ಆಗಿದೆ. ಅಷ್ಟು ಫ್ರೀಡಮ್ ಕೊಟ್ಟಿದ್ದೇವೆ ನಾವು. ಯಾರು ಈ ಪ್ರಪಂಚದಲ್ಲಿ ದೊಡ್ಡವರಲ್ಲ ಅಲ್ವ, ಯಾರು ಚಿಕ್ಕವರು ಅಲ್ಲ. ಅವರು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾಳೆ, ನಾನು ದುಡ್ಡು ಕೊಡ್ತೇನೆ. ನಾನು ಅವಳು ಒಳ್ಳೆ ಫ್ರೆಂಡು. ನಮ್ಮಲ್ಲಿ ನಾನು ತಾಯಿ ಮಗಳಿದ್ದಂತೆ, ಅದ್ರ ಫ್ರೆಂಡೇ. ನಾನು ತುಂಬ ಸೀಕ್ರೆಟ್ಸ್ ಎಲ್ಲ ಹೇಳ್ತೇನೆ ಅವಳ ಹತ್ರ. ತುಂಬ ಒಳ್ಳೆ ಹುಡುಗಿ. ನೋಡಿ ಕೂತ್ಕೊಂಡು ಎಷ್ಟು ಆರಾಮಿದ್ದಾಳೆ. ನಾನು ಎಲ್ಲ ಫ್ರೀಡಮ್ ಇದೆ. ಅವನು ಯಾವಾಗಲೂ ಹೇಳ್ತಾಳೆ, ಬೇರೆ ಮನೇಲಿ ನಾನು ಈಗ ಇರಲ್ಲ ಆಂಟಿ, ನಿಮ್ಮ ಮನೇಲಿ ಮಾತ್ರ ಎಷ್ಟು ಖುಷಿಯಾಗಿರ್ತೀನಿ ಅಂತ. ಈಗ ಲೈಟಾಗಿ ಸ್ನಾನ ಮಾಡಿಕೊಂಡು ಬಂದೆ ನಾನು. ಇವಾಗ ಈ ಜಾಗದಲ್ಲಿ ಇರ್ತೀನಿ ನೋಡಿ, ಬಕೆಟಲ್ಲಿ ಆಚೆ ಇಲ್ವಾ, ಈ ಜಾಗದಲ್ಲಿ ಈ ಕಲ್ಲಿನ ಮೇಲೆ ಅಲ್ಲಿ ದೇವರ ಕೋಣೆ ಇದೆ ಅಲ್ವ, ದೇವರ ಕೋಣೆಗೆ ದೂರಾಗಿ ನಾವು ತುಳಸಿ ಗಿಡನ ಇಡಬೇಕು. ತುಳಸಿ ಕಟ್ಟೆ. ಈಗ 6 ಗಂಟೆ ಆಗ್ತಾ ಬಂತಲ್ವ, ಇದು ಬೆಳಿಗ್ಗೆ 6 ಗಂಟೆ ಇಲ್ಲಾಂದರೆ ಸಂಜೆ 6 ಗಂಟೆಗೇ ತುಳಸಿ ಕಟ್ಟೆ ಇಡಬೇಕು ಅಂತ ಒಂದು ಮಾತಿದೆ ನಮ್ಮ ಊರ ಕಡೆ ಎಲ್ಲ ಹಿರಿಯರು ಹೇಳಿರೋ ಮಾತು. ಸಂದರ್ಭ ಬರ್ತದೆ. ಆಮೇಲೆ 6 ಗಂಟೆಗೆ ಈಗ 5 ನಿಮಿಷ ಇದೆ, ಅಷ್ಟೊತ್ತಿಗೆ ನಾವು ಇದನ್ನು ಇಡ್ಬೇಕು. ಈಗ ನೋಡಿ ಗಂಟೆ 6 ಆಗ್ತಾ ಬಂತು. ಒಂದು 2 ನಿಮಿಷ ಇದೆ. ಅಲ್ಲಿ ಅದರ ಒಳಗಡೆ ಈ ಗಿಡವನ್ನು ಇಡಬೇಕು. ನನ್ನ ಕೈಯಲ್ಲಿ ಯಾವುದೇ ಗಿಡ ನೆಟ್ಟರೂ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲಿ ಪೂಜಾ ರೂಮ್ ಇದೆ ಆಯ್ತಲ್ಲ. ಇವತ್ತಿಗೆ ನನ್ನ ಈ ಬ್ಲಾಗ್ ಮುಗೀತು. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ಇರಲಿ. ಹಾಗೆ ಮತ್ತಷ್ಟು ಒಳ್ಳೊಳ್ಳೆ ಬ್ಲಾಗ್ ಜೊತೆ ಬರ್ತೀನಿ. ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಬ್ಲಾಗ್ ಮಾಡೋದು. ಇವಾಗ ಕಲಿತಾ ಇದ್ದೇನೆ. ಏನೋ ತಪ್ಪಿದ ಕ್ಷಮೆ ಇರಲಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ಎಲ್ಲವೂ ಕೂಡ ಇರಲಿ ಪ್ಲೀಸ್. ಎಲ್ರಿಗೂ ಮತ್ತೊಂದು ಬ್ಲಾಗ್ ಜೊತೆ ಬರ್ತೀನಿ.